ಹಾಯ್, ಈ ವಿಡಿಯೋನ ಮಾಡ್ತಿರೋದು ಯಾವ ವಿದ್ಯಾರ್ಥಿಗಳು ನಾನು ಇದುವರೆಗೆ ಓದಿಲ್ಲ, ಎಕ್ಸಾಮ್ಗೆ 7 to 8 ಡೇಸ್ ಅಷ್ಟೇ ಇದೆ, ಈಗ ಯಾವ ರೀತಿ ಓದಬೇಕು ಅಂತ ಇದ್ದೀರೋ ಅವರಿಗೋಸ್ಕರ. ನೀವು ಆಲ್ರೆಡಿ ಚೆನ್ನಾಗಿ ಸ್ಟಡಿ ಮಾಡ್ತಾ ಇದ್ರೆ ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡಿ ಮತ್ತೆ ಹೋಗಿ ಸ್ಟಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಆಲ್ ದ ಬೆಸ್ಟ್. ಸರಿ, ಈಗ ಈ ವಿಡಿಯೋದ ಟಾಪಿಕ್ ಅಥವಾ ಈ ವಿಡಿಯೋನ ಮಾಡಬೇಕು ಅಂತ ಯಾಕೆ ಅನಿಸ್ತು ಅಂತ ಹೇಳಿದ್ರೆ, ತುಂಬಾ ವಿದ್ಯಾರ್ಥಿಗಳು ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿ ನಾನು ಇದುವರೆಗೆ ಏನೂ ಓದಿಲ್ಲ, ಇನ್ಮೇಲೆ ಓದಬೇಕು, ಎಕ್ಸಾಮ್ಗೆ ಓದೋದಕ್ಕೆ 7 ಡೇಸ್ ಅಥವಾ 8 ಡೇಸ್ ಬಾಕಿ ಇದೆ, ಈಗ ಓದಿದ್ರೆ 90+ ಸ್ಕೋರ್ ಮಾಡಬಹುದಾ ಅಂತ ಕೇಳ್ತಾ ಇದ್ರು. ಅದ್ರ ಜೊತೆಗೆ ಎಕ್ಸಾಮ್ ಬಗ್ಗೆ ಯೋಚನೆ ಮಾಡಿದಾಗ ಟೆನ್ಷನ್ ಮಾಡಿಕೊಂಡು ಅಳು ಬಂದ ರೀತಿ ಆಗ್ತದೆ ಅಂತ ಹೇಳ್ತಾ ಇದ್ರು. ಸೊ ನೀವು ಕೂಡ ಇದೇ ಪರಿಸ್ಥಿತಿಯಲ್ಲಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಷಯ ಅಂತ ಹೇಳಿದ್ರೆ, ಎಕ್ಸಾಮ್ಗೆ ಓದೋದಕ್ಕೆ ತುಂಬಾ ಟೈಮ್ ಇಲ್ಲ, ಹಾಗಂತ ಟೈಮ್ ಇದೆ. ಈಗಿರುವಂತಹ ಟೈಮ್ನಲ್ಲಿ ನೀವು ನಿಮ್ಮ 100% ಅನ್ನ ನೀಡಿದ್ರೆ ಒಳ್ಳೆ ಸ್ಕೋರನ್ನು ಅಚೀವ್ ಮಾಡಬಹುದು. ಈಗ ನೀವು 90 ಸ್ಕೋರ್ ಮಾಡ್ತೀನಿ ಅಥವಾ 95 ಸ್ಕೋರ್ ಮಾಡ್ತೀನಿ ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋದ್ರೆ ಮತ್ತೂ ಕೂಡ ಟೆನ್ಷನ್ ಆಗುತ್ತೆ. ಯಾಕಂತ ಹೇಳಿದ್ರೆ ನೀವು 0ದಿಂದ ಸ್ಟಾರ್ಟ್ ಮಾಡ್ತೀರ ಅಂತ ಹೇಳಿದ್ರೆ 90 ಅಥವಾ ಅದಕ್ಕಿಂತ ಹೆಚ್ಚಿನ ಸ್ಕೋರ್ ಮಾಡೋದಕ್ಕೆ ಈಗ ತುಂಬಾ ಡಿಫಿಕಲ್ಟ್ ಆಗುತ್ತೆ, ಅಷ್ಟು ಟೈಮ್ ಇಲ್ಲ. ಹಾಗಂತ ಸ್ಕೋರ್ ಮಾಡೋದಕ್ಕೆ ಆಗಲ್ಲ, ಬೇರೆ ಏನು ಆಪ್ಷನ್ ಇಲ್ಲ, ಆ ರೀತಿ ಕೂಡ ಏನಿಲ್ಲ. ಈಗ ಈ ಎಕ್ಸಾಮಲ್ಲಿ ಅಷ್ಟು ಚೆನ್ನಾಗಿ ಸ್ಕೋರ್ ಆಗದೆ ಇದ್ರೆ ಸೆಕೆಂಡ್ ಎಕ್ಸಾಮ್ ಇದೆ, ಹಾಗೆ ಥರ್ಡ್ ಎಕ್ಸಾಮ್ ಇದೆ, ಅದರಲ್ಲೂ ಕೂಡ ಸ್ಕೋರ್ ಮಾಡಬಹುದು. ಹಾಗಂತ ಈಗ ಬಾಕಿ ಇರುವಂತಹ ಟೈಮನ್ನು ಕೂಡ ವೇಸ್ಟ್ ಮಾಡಬಾರ್ದು. ನಿಮ್ಮಿಂದ ಸಾಧ್ಯ ಆದಷ್ಟು ಚೆನ್ನಾಗಿ ಈ ಫಸ್ಟ್ ಎಕ್ಸಾಮ್ ಏನು ನಡೀತಾ ಇದೆ ಮಾರ್ಚಲ್ಲಿ ಅದನ್ನ ಬರೀಬೇಕು. ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಹೇಳಿದ್ರೆ, ಈಗ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಏನಿದೆ ಅದನ್ನ ಸಾಲ್ವ್ ಮಾಡಿ, ಹಾಗೆ ನಿಮ್ಮ ಕಾಲೇಜಲ್ಲಿ ಪಾಸಿಂಗ್ ಪ್ಯಾಕೇಜ್ ಅಂತ ಏನಾದ್ರು ಕೊಟ್ಟರೆ ಅದನ್ನ ಯೂಸ್ ಮಾಡಿಕೊಂಡು ಅದನ್ನ ಸಾಲ್ವ್ ಮಾಡಿ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿ. ಈ ರೀತಿ ನೀವು ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಹಾಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿದ್ರೆ ಒಂದು 60 to 70 ಸ್ಕೋರ್ ಮಾಡೋಷ್ಟು ಟೈಮ್ ಇದೆ. ಹಾಗಂತ ಟೈಮ್ ವೇಸ್ಟ್ ಮಾಡಿದ್ರೆ ಆಗಲ್ಲ. ನಿಮ್ಮ ಪ್ರತಿ ಮಿನಿಟ್ ಕೂಡ, ಅಂದ್ರೆ ಈಗಿನಿಂದ ಎಕ್ಸಾಮ್ ವರೆಗೆ ನಿಮ್ಮ ಪ್ರತಿ ಮಿನಿಟ್ ಕೂಡ ನೀವು ಸ್ಟಡಿಗೋಸ್ಕರ ಇನ್ವೆಸ್ಟ್ ಮಾಡಿದ್ರೆ ಯು ಕ್ಯಾನ್ ಸ್ಕೋರ್ 60 to 70, ಅಥವಾ ಅದಕ್ಕಿಂತ ಚೆನ್ನಾಗಿ ಪ್ರಿಪೇರ್ ಆದ್ರೆ ಮತ್ತು ಚೆನ್ನಾಗಿ ಕೂಡ ಸ್ಕೋರ್ ಆಗಬಹುದು. ಹಾಗಂತ ಈಗ ನೀವು 90ನೇ ಸ್ಕೋರ್ ಮಾಡ್ದಂತ ಯೋಚನೆ ಮಾಡ್ತಾ ಹೋದ್ರೆ ಟೆನ್ಷನ್ನೇ ಆಗುತ್ತೆ. ಅದಕ್ಕೋಸ್ಕರ ಟೆನ್ಷನ್ ಮಾಡ್ಕೋಬೇಡಿ. ಈಗೇನು ಎಕ್ಸಾಮ್ ಆಗ್ತಾ ಇದೆ, ಅದಕ್ಕೋಸ್ಕರ ನಾವು 100% ನೀಡಬೇಕು, 100% ಪ್ರಿಪ್ರೇಷನ್ ಮಾಡಬೇಕು ಅಂತ ಕುತ್ಕೊಂಡು ಚೆನ್ನಾಗಿ ಓದಿ. ಒಂದೊಳ್ಳೆ ಸ್ಕೋರನ್ನ ಮಾಡಬಹುದು, ಅಥವಾ ಪಾಸು ಆಗಲ್ಲ ಅನ್ನೋ ಸಿಚುವೇಶನ್ ಇದ್ರೆ ಪಾಸ್ ಕೂಡ ಆಗಬಹುದು ಈಗಿರುವಂತಹ ಟೈಮ್ನಲ್ಲಿ. ಬಟ್ ಅದೇ 90 ಅಥವಾ 95 ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಈ ಟೈಮ್ನಲ್ಲಿ. ಹಾಗಂತ ಸ್ಕೋರ್ ಮಾಡೋದಕ್ಕೆ ಆಗಲ್ಲ ಅಂತ ಸುಮ್ಮನೆ ಕುತ್ಕೋಬೇಡಿ, ನಿಮ್ಮಿಂದ ಸಾಧ್ಯ ಆದಷ್ಟು ಚೆನ್ನಾಗಿ ಸ್ಕೋರ್ ಮಾಡಿ. ಅದಕ್ಕೋಸ್ಕರ ಅದೇ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿ. ಗಿವ್ ಯುವರ್ 100% ಫಾರ್ ದ ಪ್ರಿಪರೇಷನ್. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.